ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಅಂತಂದ್ರೆ ಸ್ವಲ್ಪ ಸೋಮಾರಿತನ, ಒಂಥರ ಖುಷಿ, ಒಂದು ರೀತಿ ರಿಲ್ಯಾಕ್ಸ್, ಇನ್ನೊಂದು ರೀತಿ ಜವಾಬ್ದಾರಿಗಳು ಜಾಸ್ತಿ. ಅಯ್ಯಪ್ಪ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅನ್ನೋ ಆ ಥರವಾದ ಒಂದು ವಾರ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ಭಾನುವಾರ ಸ್ವಲ್ಪ ಕರೆಂಟ್ ಬೇರೆ ಹೋಗಿತ್ತು. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಸೊಪ್ಪಿನ ಸಾಂಬಾರು ಮಾಡಿಬಿಡೋಣ ಅಂತಂದ್ಬಿಟ್ಟು ಪಾಲಕು, ಮೆಂತ್ಯ, ಸಬ್ಬಸಿಗೆ ಹಾಗೆ ಕಿರಿಕಿರೆ ಸೊಪ್ಪು ಅಂತ ಬರುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ಹಾಕಿಲ್ಲ, ಎಲ್ಲ ಸೊಪ್ಪನ್ನು ಅರ್ಧ ಅರ್ಧ ಕಟ್ ತಗೊಂಡು ಎಲ್ಲ ಕ್ಲೀನ್ ಮಾಡಿ ಸೋಸ್ಕೊಂಡು ಇವಾಗ ಬೇಯಕ್ಕೆ ಹಾಕಿದ್ದೀನಿ. ಅದರ ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ, ಬೇಳೆ ಸಾಂಬಾರು ಪುಡಿ, ಹಾಗೆಯೇ ಚಿಲ್ಲಿ ಪೌಡರ್ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಕೋಬೇಕು. ಏಕೆಂದರೆ ದಿಂಡೆಲ್ಲ ಬೇಯಬೇಕಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ಅದು ತಣ್ಣಗಾದ ಮೇಲೆ ಅದನ್ನು ರುಬ್ಕೋಬೇಕಾಗತ್ತೆ. ಅಲ್ಲಿ ತನಕ ಸ್ವಲ್ಪ ಕೆಲವು ವಿಚಾರ ಬಗ್ಗೆ ಮಾತಾಡೋಣ ಬನ್ನಿ. ಅನ್ನನೂ ಮಾಡಲಿಕ್ಕೆ ಇಟ್ಟಿದ್ದೀನಿ. ಕೇಳಿದ್ರಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತೀನಿ. ನನಗೆ ಮನೆ ಹೆಣ್ಣು ದೇವರು ನನಗೆ ಗೊತ್ತಿಲ್ಲ ಏನು ಮಾಡೋದು ಅಂತ. ದಯವಿಟ್ಟು ನಾನು ನಿಮಗೆ ಹೇಳೋದಷ್ಟೇ, ಮನೆ ಹೆಣ್ಣು ದೇವರನ್ನ ನಿಮ್ಮ ಚಿಕ್ಕತ್ತೆ, ಚಿಕ್ಕ ಮಾವ ಅಥವಾ ನಿಮ್ಮ ನಾದಿನಿಯರು, ನಿಮ್ಮ ಯಜಮಾನರ ಸಂಬಂಧಿಕರು ಯಾರಿದ್ದಾರೋ ಅವ್ರನ್ನ ಕೇಳಿ ತಿಳ್ಕೊಂಡು ದಯವಿಟ್ಟು ಹೆಣ್ಣು ದೇವರು ಪೂಜೆ ಮಾಡಿ. ನೀವು ಫೋಟೋ ತರೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲಪ್ಪ, ಆ ದೇವರ ಹೆಸರು ಹೇಳಿ ಒಂದು ದೀಪ ಹಚ್ಚಿದ್ರೂ ಸಾಕು. ಆಕೆ ಹೆಸರು ಹೇಳಿ ಆಕೆ ವಾರದ ದಿನ ನಿಮ್ಮ ಮನೆ ಇದೆಯೋ ವಾರದ ದಿನ ದೀಪ ಹಚ್ಚಿದ್ರೆ ಸಾಕು, ಮನೆ ಹೇಳಿಗೆ ಆಗುತ್ತೆ. ಇದನ್ನು ಮಿಸ್ ಮಾಡಿದಿರ ತಿಳ್ಕೊಳ್ಳಿ, ಹೆಣ್ಣು ದೇವ್ರು ಇಲ್ಲದೆ ಇರತಕ್ಕಂತಹ ಮನೆ ಇಲ್ಲ ಅಂತಲೇ ಹೇಳ್ತೀನಿ. ಹಾಗೆ ನರುಳಿಗೆ ಏನು ಔಷಧಿ ಮಾಡೋದು ಅಂದರೆ ಹುಲ್ಲುರಿ ಅಂತ ಹೇಳ್ತಾರೆ. ಹುಲ್ಲುರಿಗೆ ಏನು ಔಷಧಿ ಇದೆ ಅಕ್ಕ ಹೇಳಿ ಅಂತಂದಿದ್ರಿ. ಖಂಡಿತವಾಗ್ಲೂ ಹೇಳ್ತೀನಿ. ಔಷಧಿ ಎಲ್ಲ ಖಂಡಿತ ಇದು ಇನ್ನೊಂದು ಸಲ ಬರಲ್ಲ. ಇದನ್ನು ಈ ಥರ ಮಾಡಿದ್ರೆ ಅದ್ರ ಬಗ್ಗೆನೂ ಹೇಳ್ತೀನಿ. ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ, ಅದು ತಣ್ಣಗಾರೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ತುಂಬ ನೈಸ್ ಆಗಲ್ಲ, ತುಂಬ ತರಿಯಾಗೂ ಅಲ್ಲ, ಮೀಡಿಯಮ್ ಆಗಿ ರುಬ್ಕೋಬೇಕು. ಯಾಕೆಂದರೆ ಬಿಸಿ ಬಿಸಿ ಇರುವಾಗ ಹಾಕ್ಕೊಂಬಿಟ್ರೆ ಮಿಕ್ಸಿ ಹಾಳಾಗುತ್ತೆ ಅಂತ. ಇನ್ನು ಮಿಕ್ಸಿ ಹಾಕಾಕ್ತಾ ಇದ್ದೀನಿ. ಅಷ್ಟೊತ್ತಿಗೆ ಕಾಫಿ ಬೇಕು, ಟೀ ಬೇಕು ಅಂತ ಬಂದರು. ಬೇಗ ಬೇಗ ಕಾಫಿ ಟೀ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ಹಾಗೆ ಹುಲ್ಲುರಿಗೆ ಸಾಮಾನ್ಯ ಹುಲ್ಲುರಿ ಮೈಯಲ್ಲಿ, ಕೈಯಲ್ಲಿ, ಕತ್ತತ್ರ ಎಲ್ಲ ಹುಲ್ಲುರಿ ಬರುತ್ತೆ. ನೋಡ್ಕೊಳ್ಳಿ, ಒಂದು ವಿಚಾರ ತಿಳ್ಕೊಳ್ಳಿ. ಹುಲ್ಲುರಿ ಒಂದಾದ ತಕ್ಷಣ 1, 2, 3, 4 ಅಂತ ಮೈಯಲ್ಲೆಲ್ಲ ಹಾಕ್ತಾ ಇರುತ್ತೆ ಕೆಲವರಿಗೆ. ನರುಳೆನೇ ಆಮೇಲೆ ಕಾರಲ್ಲೇ ಬೇರೆ ಆಯಿತಾ. ನರುಳೆ, ಹುಲ್ಲುರಿ ಎರಡು ಒಂದೇ. ಕಾರಲ್ಲೇ ಬೇರೆ ಇರುತ್ತೆ. ಕೆಲವರಿಗೆ ಹುಟ್ಟುತ್ತಾ ಬಂದಿರುತ್ತೆ, ಕೆಲವರಿಗೆ ಆಮೇಲೆ ಬರುತ್ತೆ. ಅದು ಸಣ್ಣನೂ ಆಗಲ್ಲ, ದಪ್ಪನೂ ಆಗಲ್ಲ. ಆದರೆ ಹುಲ್ಲುರಿ ಆಗಲ್ಲ, ದಪ್ಪ ಆಗ್ತಾ ಇರುತ್ತೆ. ಅದೇನೇನಾದರೂ ನಾವು ಕೈಯಲ್ಲಿ ಗಿಂಡಿದ್ರೆ ಅಥವಾ ಬ್ಲೇಡ್ ತಗೊಂಡು ಅದನ್ನು ಕಟ್ ಮಾಡಿದ್ರೆ ಅದರದ್ದು ಏನು ಕಟ್ ಮಾಡಿರ್ತೀವಿ ಆ ಬ್ಲೆಡ್ ಆಗಿರ್ಬೋದು, ಅವೆಲ್ಲ ಸುತ್ತ ಹಂಡಿ ಮತ್ತು ಅದ್ರ ಸುತ್ತ ಮತ್ತೆ ಎಕ್ಸ್ಟ್ರಾ ಹುಲ್ಲುರಿಗಳು ಅಂತ ಏನು ಹೇಳ್ತೀವಿ ಅದು ಹರಡುತ್ತೆ. ಸಿಂಪಲ್ ಸ್ನೇಹಿತರೆ, ಇದಕ್ಕೆ ಯಾವ ರೆಮಿಡಿನೂ ಮಾಡಬೇಡಿ. ಸೀದಾ ನಂಜನಗೂಡಿಗೆ ಬನ್ನಿ. ನಂಜನಗೂಡಿಗೆ ಬಂದುಬಿಟ್ಟು ಪರಶುರಾಮನ ದೇವಸ್ಥಾನಕ್ಕೆ ಹೋಗೋ ಆ ದಾರಿನಲ್ಲಿ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಕೈ ಮುಗೀರಿ. ಬಂದು ಆಮೇಲೆ ಪರಶುರಾಮನ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಹುಲ್ಲುರಿ ಬಸಪ್ಪ ಅಂತ ಇದೆ, ಒಂದು ಪುಟ್ಟ ಗುಡಿ ಇದೆ. ಅಲ್ಲಿ ಕೇಳಿ, ಯಾರಾದರೂ ಸರಿ ಹೇಳ್ತಾರೆ ಹುಲ್ಲುರಿ ಬಸಪ್ಪನ ದೇವಸ್ಥಾನ ಎಲ್ಲಿ ಅಂತ ಕೇಳಿ ಹೇಳ್ತಾರೆ. ಶ್ರಾವಣದ ಶನಿವಾರದ ದಿನಗಳಲ್ಲಿ ಈ ದೇವಸ್ಥಾನ ತೆಗೆದಿರುತ್ತೆ. ಮಿಕ್ಕಿದ ವಾರ ಯಾವಾಗ ತೆಗೆದಿರುತ್ತೆ ಅಂತ ಗೊತ್ತಿಲ್ಲ ನನಗೆ. ಶ್ರಾವಣದ ಶನಿವಾರ ತೆಗೆದಿರುತ್ತೆ. ಅಂಥ ದಿನಗಳಲ್ಲಿ ನಾನು ನಿನಗೆ ನನ್ನ ಮೈಯಲ್ಲಿರೋ ಹುಲ್ಲುರಿ ವಾಸಿ ಆದರೆ ನಿನಗೆ 3 ಮೂಟೆ ಹುರುಳಿಕಾಳು ಕೊಡ್ತೀನಿ ಅಥವಾ 5 ಮೂಟೆ ಹುರುಳಿಕಾಳನ್ನು ಕೊಡ್ತೀನಿ ಅಂತ ಹರಕೆ ಮಾಡ್ಕೊಳ್ಳಿ. ಅಯ್ಯೋ ಮೇಡಮ್, 3 ಮೂಟೆನಾ, ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡನ್ನ ಅಂತ ನೀವು ಅನ್ಕೋಬೋದು. ಮೂಟೆ ಅಂದರೆ ಏನು ಗೊತ್ತಾ? ಒಂದು ಹೊಸ ಕಪ್ಪು ಬಟ್ಟೆನ, ಕಾಟನ್ ಬಟ್ಟೆ, 1 ಮೀಟ್ರ್ ಕಾಟನ್ ಬಟ್ಟೆ ತೊಗೊಳ್ಳಿ. ಒಂದು ಹೊಸದು ಕಪ್ಪು ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು 3 ಇಂಚು ಅಗಲ, 3 ಇಂಚು ಉದ್ದ ಚೀಲ ಬರುತ್ತೆ ಗೊತ್ತಾ, ಈ ಅಕ್ಕಿ ಎಲ್ಲ ಹಾಕ್ತೀವಲ್ಲ ಆ ಥರ ಚೀಲದ ಆಕಾರದಲ್ಲಿ ಹೊಲಿಸ್ಕೊಂಡು ಹುರುಳಿಕಾಳನ್ನು 1 kg ತೊಗೊಂಬಂದು ನೀಟಾಗಿ ಸೋಸ್ಕೊಳ್ಳಿ. ಕಲ್ಲು ಮಣ್ಣು ಏನೂ ಇಲ್ದಿರೋ ಸೋಸ್ಕೊಂಡು ಆ ಚೀಲಕ್ಕೆ ತುಂಬಿ ಕುಟುಮಿ ಕಟ್ತಾರೆ ಗೊತ್ತಾ, ಹಳ್ಳಿ ಕಡೆ ಹೊಲಿಯೋದಿಲ್ಲ, ಕುಟುಮಿ ಕಟ್ತಾರೆ. ಆ ಥರ ಕಟ್ಟಿ ಆ ಕಡೆ ಈ ಕಡೆ ಎರಡು ಚೀಲಕ್ಕೆ 1 ದಾರದಂತೆ ಕಟ್ಟಿ, ಈ ಕಡೆ ಕುಟುಮಿಗೆ 1 ದಾರ, ಈ ಕಡೆ ತುದಿನಲ್ಲಿ 1 ದಾರ ಕಟ್ಟಿ, ಆ ಕಡೆ ದಾರ ತುದಿಗೆ ಇನ್ನೊಂದು ಮೂಟೆಯನ್ನು ಕಟ್ಟಿ
ಆ ಬಸವನನ್ನ ಕುತ್ತಿಗೆಗೆ ಹಾಕಬೇಕಾಗತ್ತೆ. ನೀವು ಹೋಗಿ ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ಕೆಲವರು ಅಲ್ಲೇ ಮಾರ್ತಾರೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಖಂಡಿತ. ಮಾತಾಡೋಣ. ಇವಾಗ ಬನ್ನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದಾಯಿತು, ಅದೆಲ್ಲ ರುಬ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ರುಬ್ಬಿಟ್ಟಿಟ್ಕೊಂಡಿರೋ ಮಿಶ್ರಣ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಜೊತೆಗೆ ನಾನು ಬೇಯಿಸ್ಕೊಂಡಿದ್ನಲ್ವಾ, ಆವಾಗ ರಸ ಎಲ್ಲ ಬಿಟ್ಟಿರುತ್ತಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಚೆಲ್ಲೋದಿಲ್ಲ. ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಆಲ್ರೆಡಿ ಎಲ್ಲ ಚೆನ್ನಾಗಿ ಕುದ್ದಿದೆ, ಬೆಂದಿದೆ, ಮತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ದೋಸೆ ಚೆಂದ, ಚಪಾತಿ ಚೆಂದ, ರೊಟ್ಟಿಗೆ ಚೆಂದ, ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಹಾಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು. ಅದ್ರ ಟೇಸ್ಟು ಚೆನ್ನಾಗಿರುತ್ತೆ, ಇದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಉಲ್ಲೂರಿ ಬಸಪ್ಪನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆವಾಗ ಕುಟುಂಬಿ ಕಟ್ಟಿ, ನೀವು ಎಷ್ಟು ಚೀಲ ತಗೊಂಡಿರ್ತೀರಾ ಅಷ್ಟು ಚೀಲ ಕುಟುಂಬಿ. ಈಗ 4 ಚೀಲ ಹೊಲಿಸಿದ್ರೆ 4 ಚೀಲನ ಕುಟುಂಬಿ ಕಟ್ಟಿ, ಕಪ್ಪು ದಾರದಿಂದನೇ ಕಟ್ಟಬೇಕು ಇದನ್ನು, ಆಯಿತಾ? ಕಟ್ಟಿಬಿಟ್ಟು ಆ ಕಡೆ ಕುಟುಂಬಿ ಒಂದು ಮಾರು ಅಥವಾ ಅರ್ಧ ಮಾರಷ್ಟು ನೀವು ಇದ್ರ ತಗೊಳ್ಳಿ, ಉಡ್ದಾರವನ್ನು ತಗೊಳ್ಳಿ, ಕಪ್ಪು ಉಡ್ದಾರವನ್ನೇ ತಗೋಬೇಕು. ಈ ಕಡೆ ಕುಟುಂಬಿ ಕಟ್ಟಿರೋ ಬಾಯಿಗೆ ಒಂದು ತುದಿ ಕಟ್ಟಿ, ಇನ್ನೊಂದು ತುದಿಗೆ ಇನ್ನೊಂದು ಕಟ್ಟಿ. ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಕಟ್ಟೋದು ಅಂತಲೂ ಸಹ ನಾಳಿನ ವೀಡಿಯೋದಲ್ಲಿ ಖಂಡಿತ ತೋರಿಸ್ಕೊಡ್ತೀನಿ. ಆ ಥರ ಕಟ್ಟಿ ಬಸವನ ಸುತ್ತ ಬಂದು ಬಸವನ ಕೊರಳಿಗೆ ಹಾಕ್ತಾರೆ. ಅಲ್ಲಿ ಕಲ್ಲು ಬಸವನ ಕೆತ್ತಿಟ್ಟಿದ್ದಾರೆ, ಆ ಕಲ್ಲು ಬಸವನ ಕೊರಳಿಗೆ ಹಾಕ್ತಾರೆ. ಈ ರೀತಿ ನಾನು ಆರಕೆ ಮಾಡಿಕೊಂಡ್ರೆ ನಿಮಗೆ ತುಂಬಾ ಬೇಗ ನಿಮ್ಗೆ ಗೊತ್ತಿಲ್ಲದಿರಂಗೆ ವಾಸಿ ಆಗಿಬಿಡುತ್ತೆ. ನಿಜವಾಗಿಯೂ ಐ ಪ್ರಾಮಿಸ್ ಹೇಳ್ತೀನಿ. ಉಲ್ಲಿರಿ ಬಸಪ್ಪಂಗೆ ಖಂಡಿತ ಆರಕೆ ಮಾಡ್ಕೊಳ್ಳಿ. ನಿಮಗೆ ಒಂದು 4 ಮೂಟೆ ಹುರುಳಿ ಕೊಡ್ತೀನಿ, ಇಲ್ಲ ಅಂದರೆ 6 ಮೂಟೆ ಹುರುಳಿ ಕೊಡ್ತೀನಿ, ಇಲ್ಲ ಅಂದರೆ 2 ಮೂಟೆ ಹುರುಳಿ ಕೊಡ್ತೀನಿ ಅಂತ ಆರಕೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಆರಕೆ ಮಾಡ್ಕೊಳ್ಳೋದು ಹೇಗಪ್ಪ? ಏನಿಲ್ಲ, ಸ್ನಾನ ಮಾಡ್ತೀರಲ್ವ ನೀವು, ಸ್ನಾನದ ಮನೆಯಲ್ಲಿ ಪ್ರತಿಯೊಬ್ಬರು ಸ್ನಾನ ಮಾಡುವಾಗ, ಸ್ನಾನ ಆದ ಮೇಲೆ ನಮ್ಮ ಶರೀರಕ್ಕೆ, ನಮ್ಮ ದೇಹದಲ್ಲಿರೋ ಅಂಗಾಂಗಕ್ಕೆ ಒಂದು ಥ್ಯಾಂಕ್ ಯು ಹೇಳಿ, ಒಂದು ಧನ್ಯವಾದಗಳನ್ನು ಹೇಳಿ, ಮುಂದಕ್ಕೆ ನಮ್ಮ ಆರೋಗ್ಯವನ್ನು ಕಾಪಾಡು, ನನ್ನ ಸ್ಕಿನ್ ಕಾಪಾಡು, ನನ್ನ ಹೇರ್ ಕಾಪಾಡು, ಒಳ ಮತ್ತು ಹೊರ ಎರಡೂ ಆರೋಗ್ಯವನ್ನು ನೀನು ಕಾಪಾಡು ಅಂತ ಇಡೀ ಶರೀರಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಎದ್ದು, ನಾವೇನು ಬೆತ್ತಲೆಯಾಗಿ ಸ್ನಾನ ಮಾಡ್ತಿರ್ತೀವಲ್ಲ ಹಾಗೆ ಎದ್ದು ಕೈ ಮುಗಿಬೇಕು ದೇವರಿಗೆ. ನಾವು ಮೈ ಒರೆಸ್ಕೊಳ್ಳೋದಕ್ಕೂ ಮುನ್ನ, ನಾವು ತಲೆ ಒರೆಸ್ಕೊಳ್ಳೋದಕ್ಕೂ ಮುನ್ನ ನಾವು ದೇವರಿಗೆ ಕೈ ಮುಗಿದು ಆಮೇಲೆ ನಾವು ಮೈ ಒರೆಸ್ಕೊಂಡು ಬಟ್ಟೆ ಹಾಕ್ಕೋಬೇಕು. ಆ ಟೈಮಲ್ಲಿ ನೀವು ಇದನ್ನು ಹರಕೆ ಮಾಡ್ಕೊಳ್ಳಿ. ಉಲ್ಲೂರಿ ಬಸಪ್ಪ, ನನ್ನ ಮೈ ಮೇಲೆ ಇರ್ತಕ್ಕಂಥ ಉಲ್ಲೂರಿ ವಾಸಿ ಆದರೆ ನಿನಗೆ ಬಂದು 2 ಅಥವಾ 4 ಅಥವಾ 6 ಇಷ್ಟು ಮೂಟೆ ಎಷ್ಟಾರು ಸರಿ ಹರಕೆ ಮಾಡಿಕೊಂಡು ಹಾಕ್ತೀನಿ ಅಂತ ಹರಕೆ ಮಾಡ್ಕೊಳ್ಳಿ. ಆದರೆ ಹಾಕಲಿಲ್ಲ ಅಂತಂದರೆ ಮತ್ತೆ 1 to ಡಬಲ್ ಉಲ್ಲೂರಿ ಬರುತ್ತೆ. ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ. ಈ ಉಲ್ಲೂರಿಗೆ ನಾನಂತೂ ಗ್ಯಾರಂಟಿ ಕೊಡ್ತೀನಿ, ಖಂಡಿತ ವಾಸಿಯಾಗುತ್ತೆ. ಕೆಣ್ಕಕ್ಕೆ ಹೋಗಬೇಡಿ. ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ 1ಕ್ಕೆ 4, 4ಕ್ಕೆ 8 ಇಡೀ ಮೈಯೆಲ್ಲ ಹರಡಿಬಿಡುತ್ತೆ ಉಲ್ಲೂರಿ, ಜೋಪಾನ. ಇಷ್ಟೇ ಸಿಂಪಲ್ಲು. ಕೆಲವರು ಸುಣ್ಣ ಹಾಕಿ, ಅದಾಕಿ, ಇದಾಕಿ, ಕೂದಲಾಕಿ ಕಟ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರದ್ದು ಕಟ್ ಮಾಡಿದಾಗ ಸುತ್ತ ಒಂದು ನೀರು ಥರ ಬರುತ್ತೆ, ರಸದ ಥರ ಬರುತ್ತೆ. ಅದೇನಾದರೂ ನಿಮ್ಮ ಮೈಯಲ್ಲಿ ಯಾವುದಾದ್ರು ಭಾಗಕ್ಕೆ ಅಂಟ್ಕೊಳ್ತು ಅಂದರೆ ಮತ್ತೆ ಅಲ್ಲೂ ಉಲ್ಲೂರಿ ಎದ್ದೇಳುತ್ತೆ. ಹಾಗಾಗಿ ಮುಟ್ಟಕ್ಕೆ ಹೋಗಬೇಡಿ. ಉಲ್ಲೂರಿ ಬಸಪ್ಪಂಗೆ ಹರಕೆ ಮಾಡಿಕೊಡ್ರಪ್ಪ, ಏನೂ ಆಗಲ್ಲ, ನಿಮ್ಗೆ ಏನು ತೊಂದರೆ ಆಗಲ್ಲ. ಅದೊಂದು ಹರಕೆ ಮಾಡಿಕೊಂಡ್ರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ ರೀ. ನಿಮಗೆ ಉಲ್ಲೂರಿ ಬಸಪ್ಪ ಗೊತ್ತಿಲ್ಲ ಅಂದರೆ ನಂಜುಂಡಪ್ಪನ ದೇವಸ್ಥಾನ ಹತ್ರ ಬನ್ನಿ, ಧೂಪ ಹಾಕೋರನ್ನ ಕೇಳಿ, ಯಾರಾದರೂ ಹೇಳ್ತಾರೆ ಉಲ್ಲೂರಿ ಬಸಪ್ಪ ಎಲ್ಲಿದೆಯಮ್ಮ, ಇಲ್ಲಿ ಪರಶುರಾಮನ ದೇವಸ್ಥಾನಕ್ಕೆ ಹೋಗೋ ದಾರಿನಲ್ಲಿ ಅಂತ, ಆಯಿತಾ? ಬನ್ನಿ, ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟು, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಬೇಕು ಅಂತಂದರೆ ಇದಕ್ಕೆ ಗೆಡ್ಡೆಕೋಸು ತುರಿದು ಹಾಕ್ಕೋಬೋದು, ಬೀಟ್ರೂಟ್ ಹಾಕ್ಕೋಬೋದು, ಕರಿಬೇವು ಸೊಪ್ಪು ಹಾಕ್ಕೋಬೋದು, ಪುದೀನ ಸೊಪ್ಪನ್ನು ಹಾಕ್ಕೋಬೋದು, ಕಡಲೆಬೇಳೆನ ಹುರಿದು ಹಾಕ್ಕೋಬೋದು, ತೆಂಗಿನಕಾಯನ್ನು ಸೇರಿಸ್ಕೋಬೋದು. ಆದರೆ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲನೂ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಉಪ್ಪನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಬರೀ ರಾಗಿ ಹಿಟ್ಟು ಹಾಕಿರೋದು, ಇದೇನೂ ಹಾಕಿಲ್ಲ ನಾನು. ಕೆಲವರಿಗೆ ಬಳಿಯೋಕ್ಕೆ ಬರೋದಿಲ್ಲ, ಅವ್ರಿಗೆ ಏನು ಮಾಡಿ ಗೊತ್ತಾ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೇನೂ ಹಾಕಿಲ್ಲ, ನೀರನ್ನು ಹಾಕಿದ್ದೀನಿ, ತಣ್ಣೀರನ್ನೇ ಹಾಕಿ ಕಲಿಸ್ತಾ ಇದ್ದೀನಿ. ನನಗೆ ಕಲ್ಲಿನ ಮೇಲೆ ಯಾವ ರೀತಿ ಹಿಟ್ಟನ್ನು ಬರೆಯೋದಕ್ಕೆ ಬರುತ್ತೋ ಆ ರೀತಿಯಾಗಿ ನಾನು ಅದಕ್ಕೆ ನಾನು ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಿನಿಮಮ್ ಒಂದು 5 ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡ್ತೀನಿ. ಅದನ್ನು ನೆನೆದಾದಮೇಲೆ ಈ ರೀತಿ ಕಲ್ಲಿಗೆ ಎಣ್ಣೆ, ಬೆಣ್ಣೆ, ತುಪ್ಪ ಏನೂ ಸವರಬಾರ್ದು. ಬರೀ ಖಾಲಿ ಕಲ್ಲಿಗೆ, ಅಕಸ್ಮಾತ್ ಸವರಿದ್ರೂ ಕಲ್ಲಿಗೆ
ಮತ್ತೆ ಬರಬಟ್ಟೆ ತಗೊಂಡು ಒರೆಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಕೈ ಹಿಂದೆನೇ ಅಂಟ್ಕೊಂಡು ಬಂದ್ಬಿಡತ್ತೆ. ರೊಟ್ಟಿ ಬಳಿಯೋಕ್ಕಾಗೋದಿಲ್ಲ. ನೀಟಾಗಿ ಕಲ್ಲು ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ಹಿಟ್ಟನ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಒಂದು ಸಲ 2 ಸಲ ನೀರನ್ನ ಕೈಗೆ ಹತ್ಕೊಂಡು, ಯಾಕಂದರೆ ಸುಡುತ್ತೆ ಕೈ. ಹತ್ಕೊಂಡು ಕ್ಲೀನಾಗಿ ಕಲ್ಲನ್ನು ತುಂಬ ಎಷ್ಟಾಗುತ್ತೋ ಅಷ್ಟು ಬಳದ್ರೆ ಬಳದ್ಬಿಟ್ಟು ಬೇಕಂದರೆ ಮೇಲ್ಗಡೆ ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಈಗೆಲ್ಲ ಹಾಕ್ಕೊಂಡು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಬೋದು. 2 ಕಡೆನೂ ರೋಸ್ಟ್ ಮಾಡಿ ತಿಂದ್ರೂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಒಂದೇ ಕಡೆ ರೋಸ್ಟ್ ಮಾಡಿರೋದು ಇಷ್ಟಪಡೋದು ಹಾಗಾಗಿ. ಹಾಗೆ ಝೂಕ್ ಅವ್ರದ್ದು ಬ್ಯಾಗ್ ತರಿಸ್ಕೊಂಡಿದೆ. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬ್ಯಾಗು. ಗೊತ್ತಿಲ್ಲ ಅವ್ರ ಪ್ಯಾಕಿಂಗ್ ಆಗಿರ್ಬೋದು, ಅದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಸಂತೆಯಿಂದ ಪ್ಯಾಕ್ ಮಾಡಿ ಕಳಿಸಲ್ವಾ? ಮಂತ್ರದವ್ರದ್ದು ಇದು ಹೌದು. ಫ್ಲಿಪ್ಕಾರ್ಟ್ ಅವ್ರದ್ದು ಇನ್ನೊಂದು ಇದೆಯಲ್ಲಪ್ಪ ಮಂತ್ರ, ಅದರಿಂದ ತರಿಸಿದ್ದು. ಈ ಸಂತೆಗಳಲ್ಲಿ ಬ್ಯಾಗ್ನ ಹಾಕ್ಬಿಟ್ಟು ಕವರ್ ಕಟ್ಟಿ ಕಳಿಸ್ತಾರಲ್ಲ, ಆ ರೀತಿ ಕಟ್ಟಿ ಕಳಿಸಿದ್ದಾರೆ. ತುಂಬಾ ಬೇಜಾರಾಯಿತು. ಪ್ಯಾಕಿಂಗ್ ಚೆನ್ನಾಗಿಲ್ಲ. ಜೊತೆಗೆ ನನಗಷ್ಟು ಇಷ್ಟ ಆಗಲಿಲ್ಲ ಇದು ಬ್ಯಾಗು. ಬಟ್ ಇದ್ರ ಬದಲಿಗೆ ಬೇರೆ ಬ್ಯಾಗ್ ತೊಗೋಬೋದಲ್ಲ ಅನ್ನಿಸ್ತು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ತೊಗೊಳ್ಳೋದಾದರೆ ಸ್ವಲ್ಪ ಡಾರ್ಕ್ ಕಲರ್ ತೊಗೊಳ್ಳಿ ಬ್ಯಾಗಲ್ಲಿ. ಈ ಥರ ಬ್ಯಾಗ್ ತೊಗೊಳಕ್ಕೆ ಹೋಗಬೇಡಿ. ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಆಗಿರೋದು, ಒಂದು 1,000 ಬ್ಯಾಗ್ ಇದೆ ಇದೇ ಥರದಲ್ಲಿ ಝೂಕಲ್ಲಿ. ಆ ಥರ ನೋಡಿ ತೊಗೊಳ್ಳಿ, ನೋಡ್ದಿರ ತೊಗೊಳಕ್ಕೆ ಹೋಗಬೇಡಿ. ಒಳಗಡೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಪ್ಯಾಕಿಂಗ್ ಚೆನ್ನಾಗಿರಲಿಲ್ಲ. ಬಟ್ ಅದೇನೋ ನನಗಿಷ್ಟ ಆಗಲಿಲ್ಲ ಈ ಬ್ಯಾಗು. ಓಕೆನಾ. ವಾಪಸ್ ರಿಟರ್ನ್ ಕಳಿಸೋಣ ಅಂತ ಅಂದ್ಕೊಂಡು ಎಲ್ಲನೂ ಅವತ್ತೇ ರಿಟರ್ನ್ ವಾಪಸ್ಸು ನೈಟ್ ಕಳಿಸ್ಬಿಟ್ಟೆ. ಓಕೆನಾ. ಇಷ್ಟ ಇದ್ದರೆ ಖಂಡಿತ ತೊಗೋಬೋದು. ಬಟ್ ನನಗೆ ಓಕೆ ಅಂತಲೂ ಅನ್ನಿಸ್ಲಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಕಲರ್ ಇಷ್ಟನೂ ಆಗಲಿಲ್ಲ, ಪ್ಯಾಕಿಂಗ್ ಇಷ್ಟ ಆಗಲಿಲ್ಲ. ಬಟ್ ಏನೋ ಒಂಥರ ಯೂಸ್ ಮಾಡಿ ಕೊಟ್ಟಿರೋ ಹಾಗೆ ಕಾಣಿಸ್ತಿತ್ತು ಇದು ಬ್ಯಾಗು. ನನಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ ಇದು. ಝೂಕ್ ಅವ್ರದ್ದು ಸಾಮಾನ್ಯ ನಾನು ಪರ್ಸು ಅಂದ್ಬಿಟ್ಟು ನಾನು ಲೈಕೇ ಮಾಡೋದಿಲ್ಲ. ₹600 ಇತ್ತು ಇದು ಬ್ಯಾಗು. ಅಂದರೆ ಆಫರ್ ಇತ್ತಲ್ವ, ಆ ಟೈಮಲ್ಲಿ ತೊಗೊಂಡಿದ್ದೆ. ಈಗ ಸ್ವಲ್ಪ ದಿನದಲ್ಲಿ ಒಂದು 2 ಅವರ್ಸ್ ಬ್ಯಾಕು, ಅಂದರೆ ಒಂದು 1 ಅವರ್ 2 ಅವರ್ಗೆ ಒಂದು ಸಲ ಸ್ವಲ್ಪ ಕಡಿಮೆ ರೇಟಿಗೆ ಚೇಂಜ್ ಆಗ್ತಾ ಇರ್ತಾರೆ ರೇಟ್. ಆ ಟೈಮಲ್ಲಿ ನೋಡಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ಬಟ್ ಇಷ್ಟ ಆಗಲಿಲ್ಲ, ವಾಪಸ್ ಕಳಿಸ್ದೆ. ಹಾಗೆ ರೊಟ್ಟಿ ನೋಡಿದ್ರೆ ಒಲೆ ಮೇಲೆ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ಈ ರೊಟ್ಟಿ ಎಲ್ಲ ಎತ್ತಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಗೊಜ್ಜನ್ನು ಹಾಕೋತೀನಿ. ಬೇಕಂದರೆ ಅದಕ್ಕೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಹುಲ್ಲುರಿದು ಚೀಲನ ಹೇಗೆ ಹೊಲಿಬೇಕು, ಹೇಗೆ ಕಟ್ಟಬೇಕು ಅಂತನ್ನೋದನ್ನು ಖಂಡಿತವಾಗ್ಲೂ ನಾಳಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾಳೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಮುಂದೆ ಯಾವತ್ತಾದರೂ ತೋರಿಸ್ತೀನಿ, ಆಯಿತಾ. ಮನೆ ದೇವ್ರ ಬಗ್ಗೆ ಆಗಲೇ ಹೇಳಿದ್ನಲ್ಲ, ಆ ಥರ ಹರಕೆ ಮಾಡ್ಕೋಬೇಕಾದ್ರೆ ದಯವಿಟ್ಟು ಯಾರೇ ಏನೇ ಹರಕೆ ಮಾಡ್ಕೊಳ್ಳಿ, ಮೊದಲನೇದಾಗಿ ದೇವ್ರ ಮುಂದೆ ಹರಕೆ ಮಾಡ್ಕೊಳ್ತಿರೋ ಬಿಡ್ತಿರೋ ದೇವ್ರಾಣೆ ನನಗೆ ಗೊತ್ತಿಲ್ಲ. ಆದರೆ ಸ್ನಾನ ಮಾಡಿ ನಾವು ಮೇಲೆ ಎದ್ದೇಳ್ತೀವಲ್ಲ ಬಟ್ಟೆ ಹಾಕ್ಕೊಳ್ಳೋಕ್ಕೆ, ಮೈ ಒರೆಸ್ಕೊಳ್ಳೋಕ್ಕೆ, ಆ ಟೈಮಲ್ಲಿ ಮೈನ ಒರೆಸೋದಕ್ಕೂ ಮುನ್ನ, ತಲೆಗೆ ಬಟ್ಟೆಯನ್ನು ಕಟ್ಟೋದಕ್ಕೂ ಮುನ್ನ ಎಲ್ಲ ನಮ್ಮ ಶರೀರಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ, ದೇವ್ರ ಹತ್ರ ನಿಮ್ಮ ಮನೆ ದೇವರು, ನಿಮ್ಮ ಇಷ್ಟ ದೈವ ಎಲ್ಲನೂ ಕೇಳಿಕೊಂಡು ನಿಮ್ಗೇನು ಆಗಬೇಕು ಅದನ್ನು ನೀವು ಕೇಳಿಕೊಂಡ್ರೆ ಖಂಡಿತ ನಿಮ್ಮ ಕೋರಿಕೆ ಈಡೇರುತ್ತೆ ಅಂತಲೇ ಹೇಳ್ತೀನಿ. ಏಕೆಂದರೆ ಕೆಲವೊಂದು ಹರಕೆಗಳನ್ನು ಕಟ್ಟಬೇಕಾದ್ರೆ ಕಾಲುಂಗುರ, ಗಂಡು ಮಕ್ಕಳು ಕಟ್ಟಬೇಕಾದ್ರೆ ಸೊಂಟದಲ್ಲಿ ಉಡುದಾರನೂ ಹಾಕ್ಕೊಳ್ಳೋದಿಲ್ಲ. ಕಿವಿ ಓಲೆ, ಹೆಣ್ಮಕ್ಳು ಕಟ್ಟಬೇಕಾದ್ರೆ ಕಿವಿ ಓಲೆ, ಮೂಗುಬಟ್ಟು, ಕಾಲುಂಗುರ, ಹಣೆಬಟ್ಟು, ತಲೆ ಸಹ ಜಡೆ ಹಾಕಲ್ಲ, ಗಂಟಾಕಲ್ಲ, ತಲೆ ಕೂದಲು ಸಹ ಹಾಗೆ ಬಿಟ್ಟಿರ್ತಾರೆ. ಸ್ನಾನವನ್ನು ಮಾಡಿ ಬೆತ್ತಲೆಯಾಗಿ ಬರೀ ಮೈಯಲ್ಲಿ ಹುಟ್ಟೋದು ನಿರ್ವಾಣ ಅಂತ ಹೇಳ್ತಾರೆ. ಆ ರೀತಿಯಾಗಿ ದೇವರಿಗೆ ಹರಕೆ ಮಾಡಿಕೊಂಡ್ರೆ ಸಲ್ಲುತ್ತೆ, ನಮ್ಮ ಆಸೆಗಳು ಬೇಗ ಈಡೇರುತ್ತೆ. ತುಂಬ ಕಷ್ಟವಾದ ಪರಿಸ್ಥಿತಿಗಳಲ್ಲಿ ಇಂಥ ಹರಕೆಗಳನ್ನು ಕಟ್ಕೊಳ್ತಾರೆ. ಹೌದು, ಗಂಡು ಮಕ್ಕಳು ಅಷ್ಟೇ ಅಂಥ ಹರಕೆಗಳನ್ನು ಕಟ್ಕೊಳ್ತಾರೆ. ಎಷ್ಟೋ ಹರಕೆಗಳು ಈಡೇರಿದೆ. ಏನು ಮೇಡಮ್ ಈ ಥರ ಹೇಳ್ತಿರಲ್ಲ ಅಂತೀರಲ್ಲ, ಹೌದು. ಮನೆಯಲ್ಲಿ ಯಾರೂ ಇಲ್ಲದೇ ಇರುವಾಗ ದೊಡ್ಡವರು ಹಿರೀಕರು ಕಷ್ಟ ಕಾಲದಲ್ಲಿ ಇಂಥ ಹರಕೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಇಲ್ಲಾಂದರೆ ಸ್ನಾನದ ಮನೆಯಲ್ಲಿ ದೇವರನ್ನು ಹುಟ್ಟದ ನಿರ್ವಹಣದಲ್ಲಿ ದೇವರನ್ನು ಬೇಡ್ಕೊಳ್ತಾ ಇದ್ರಂತೆ. ಹೆಣ್ಮಕ್ಳು ಬೇಡ್ಕೊಳ್ಳೋದಾದರೆ ಮೂಗುಬೆಟ್ಟು ಹಾಕೋಂಗಿಲ್ಲ, ತಾಳಿ ಹಾಕೋಂಗಿಲ್ಲ, ಕಾಲುಂಗುರ ಹಾಕೋಂಗಿಲ್ಲ, ಬಳೆ ಹಾಕೋಂಗಿಲ್ಲ, ಹಣೆಗಿಡಂಗಿಲ್ಲ, ತಲೆಗಂಟು ಹಾಕೋಂಗಿಲ್ಲ. ಅರ್ಥ ಆಯ್ತಾ? ನಾವು ಹೆಂಗೆ ಸ್ನಾನ ಮಾಡಿ ಎದ್ದು ನಿಂತ್ಕೊಳ್ತೀವೋ ಆವಾಗ ಕೈ ಮುಗಿದು ಕೇಳ್ಕೊಂಡ್ರೆ ನಮ್ಮ ಆಸೆಗಳು ಈಡೇರುತ್ತೆ. ಇದು ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ನನ್ನ ಅಜ್ಜಿಗೆ ಅವರ ತಾಯಿ, ಅವರ ಅಜ್ಜಿ ಇದ್ದಿದ್ದು. ಆಮೇಲೆ ನಮ್ಮ ಅಜ್ಜಿಗೆ ಅವ್ರ ಅತ್ತೆ ಹೇಳ್ಕೊಟ್ಟಿದ್ರಂತೆ. ಅಜ್ಜಿ ಅಂದರೆ ನನ್ನ ಗಂಡನ ತಾಯಿನೇ. ಏಕೆಂದರೆ ನನ್ನ ಅತ್ತೆ ಅಂತ ಕರೆಯೋದಿಲ್ಲ ಅವರನ್ನು. ನನಗಿಷ್ಟನೂ ಆಗಲ್ಲ, ಅದನ್ನು ಕನಸು ಮನಸ್ಸಲ್ಲೂ ಎಣಿಸ್ಕೊಳಕ್ಕಾಗಲ್ಲ. ಅವ್ವ ಅಂತಲೇ ನನಗೆ ಕರೆಯೋದು, ಅಜ್ಜಿ ಅಂತಲೂ ಕರೆಯೋದಿಲ್ಲ, ಅವ್ವ ಅಂತಲೇ ಕರೀತಾ ಇದ್ದಿದ್ದು. ಅವರು ನಮಗೆ ಎಲ್ಲ ಸೊಸೆದಿರಿಗೂ ಹೇಳ್ಕೊಟ್ಟಿದ್ದಾರೆ. ಸೊಸೆಯಂದಿರು ಗೊತ್ತಲ್ವ, ಅವರು ತನ್ನ ತಾಯಿ ಮನೆ ಕೆಲವೊಂದು ಸಂಪ್ರದಾಯಗಳನ್ನು ಪಾಲನೆ ಮಾಡೋದಿಲ್ಲ. ಏಕೆಂದರೆ ತಾಯಿ ಮನೆಯ ಕೆಲವು ಸಂಪ್ರದಾಯಗಳನ್ನು ಇಲ್ಲಿ ಸಂಪ್ರದಾಯಕ್ಕೆ ಕೂಡಿಸಿದ್ದಾರೆ.
ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಮಾತ್ರ ಹುಟ್ಟಿ ಬೆಳೆದಿದ್ದೆ ಅಜ್ಜಿ ಮನೇಲಿ ಆದ್ದರಿಂದ ಸಂಪ್ರದಾಯ ಎಲ್ಲವನ್ನು ಪಾಲಿಸ್ತೀನಿ. ಹಾಗೆಯೇ ಮನೆ ದೇವ್ರ ಬಗ್ಗೆ ದಯವಿಟ್ಟು ಕೇಳಿ ಮಾಡಿ ವಿಚಾರಿಸಿ. ತಪ್ಪಾಗಿದ್ದರೆ ದಯವಿಟ್ಟು ತಪ್ಪಾಯಿತು ಅಂತ ಕಾಣಿಕೆ ಕಟ್ಕೊಳ್ಳಿ. ಹಿಡ್ದದ್ದು ಹೆಚ್ಚಲ್ಲ, ಮುಟ್ಟದ್ದು ದೊಡ್ಗೋಲ. ಮಕ್ಕಳಿಗೆ, ಗಂಡನಿಗೆ ತುಂಬ ಕಷ್ಟ ಆಗುತ್ತೆ, ಅವಮಾನಗಳಾಗುತ್ತೆ. ಯಾವ ಕೆಲಸಗಳನ್ನು ಹತ್ತತ್ತು ಸಲ ಪ್ರಯತ್ನ ಪಡಬೇಕಾಗತ್ತೆ. ಮನೆ ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಮುನಿಸ್ಕೊಂಡ್ರೆ ಪೂಜೆ ಮಾಡದೆ ಹೋದರೆ. ಇದು ನೆನಪಲ್ಲಿರಲಿ. ಜೊತೆಗೆ ನೀವಿರೋ ಸ್ಥಳಗಳಲ್ಲಿ ಗ್ರಾಮ ದೇವತೆ ಅಂತ ಇರುತ್ತೆ. ನೀವು ಯಾವ ಏರಿಯಾದಲ್ಲಾರ ಇರಪ್ಪ, ಆ ಏರಿಯಾದಲ್ಲಿ ಗ್ರಾಮ ದೇವತೆ ಅಂತ ಇರುತ್ತೆ. ಆ ದೇವರಿಗೆ ಕೈ ಮುಗಿಯೋದು, ಅಮಾವಾಸ್ಯೆಯಲ್ಲಿ ಅಥವಾ ಹುಣ್ಣಿಮೆಯಲ್ಲಿ ಹಣ್ಣು ಕಾಯಿ ಮಾಡಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಲ್ಲೂರಿಗೆ ನಿಮಗೆ ಸಜೆಷನ್ ಸಿಕ್ತು ಅಂದ್ಕೊಳ್ತೀನಿ. ಹರಕೆ ಕಟ್ಕೋಬೇಕಾದ್ರೆ ಯಾರೇ ಆದ್ರೂ ಏನು ಮಾಡಬೇಕು ಅಂತ ನಾನು ಹೇಳಿದ್ನಲ್ಲ, ಆ ಥರ ಹರಕೆ ಕಟ್ಕೊಳ್ಳಿ. ಖಂಡಿತ ಆಸೆಗಳು, ಕನಸುಗಳು ಎಲ್ಲ ಈಡೇರುತ್ತೆ. ಹುಲ್ಲೂರಿ ವಿಚಾರದಲ್ಲಿ ಜೋಪಾನ. ಯಾರನ್ನೋ ಮಾತು ಕೇಳಿಕೊಂಡು ಏನನ್ನೂ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ನಿಮ್ಗೆ ಹುಲ್ಲೂರಿ ವಾಸಿ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಹಾಕಿ, ನಾನು ಉತ್ತರ ಹೇಳ್ತೀನಿ ಆಯಿತಾ. ಖಂಡಿತ ವಾಸಿ ಆಗೇ ಆಗುತ್ತೆ ಅಂತ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನೇ ಕಮೆಂಟ್ ಹಾಕಬೇಕಾದ್ರೂ ಖಂಡಿತ ಕೇಳಿ, ನನ್ನಿಂದ ಉತ್ತರ ಇರುತ್ತೆ ಅಂತ ಹೇಳ್ತೀನಿ.